ದುರ್ಗದ ಕಥೆಯನ್ನು ಸಾಮಾನ್ಯನ ಫಿರಂಗಿಯಿಂದ ಒಡೆಯುವುದಿಲ್ಲ. ಏನಾದರೂ ಈಗ ಬತ್ತು ಮಾಡಿ ದುರ್ಗವನ್ನು ಗೆಲ್ಲಬೇಕಾಗಿದೆ. ಯಾರಾದರೂ ಹೊರ ಸಂಚಾರ ಇದ್ದರೆ ಅವರನ್ನು ಹುಡುಕುವುದು ನಮ್ಮ ಮೊದಲನೇ ಕೆಲಸ. ಹುಡುಕುತ್ತಿರುವ ಹುಜೂರ್, ಅಪ್ಪರ ಸೈಯನೆಂಬ ಮಾಜಿ ಮುಖ್ಯಮಂತ್ರಿಯೊಬ್ಬನು ನಮಗೆ ಸಿಕ್ಕಿರುವನು. ದುರ್ಗವನ್ನು ಹಲ್ಲಾಟಲು ಹೋದಾಗ ದುರ್ಗದಲ್ಲಿರುವ ಫಿರಂಗಿಗಳು ದಮ್ಮಿಂದ ಇದ್ದಾರೆ. ನಮ್ಮ ಸೈನ್ಯದ ಗತಿ ಏನು? ಆ ಫಿರಂಗಿಗಳಿಗೆ ಬತ್ತಿ ಹಚ್ಚುವ ಕಾವಲುಗಾರನಿಗೆ ವಿಶೇಷವಾಗಿ ಅಫೀಮು ತಿನ್ನಿಸಿ ಮಲಗಿಸಿ ಬಿಡುವುದಾಗಿಯೂ, ಆ ಫಿರಂಗಿಗಳು ಮದ್ದಾರದಂತೆ ಹರಳೆಣ್ಣೆಯನ್ನು ಗುಪ್ತವಾಗಿ ವಹಿಸುವುದಾಗಿಯೂ ಆ ಆರಾಮ್ ಗೌರ್ ಅಪ್ಪರ ಸೈನಿಗೆ ಹೇಳಿ ಕಲಿಸಿರುವೆನು. ಆದ್ದರಿಂದ ನಾವು ಯಾವ ಭಯವಿಲ್ಲದೆ ಕೋಟೆಯನ್ನು ಅಲ್ಲಾತಬಹುದು. ಆಗಲಿ, ಈ ಮಹಾಯುದ್ಧದಲ್ಲಿ ನಮಗೆ ಸಹಾಯ ಮಾಡಿದ ಕಪಿಲನಿಗೆ ಯುದ್ಧ ಆಗ ಮೇಲೆ ಹಣ ಕೊಡುವುದಲ್ಲದೆ ನಡು ಬೀದಿಯಲ್ಲಿ ಕಲ್ಲು ಏರಿಸಿ ಇದರಿಂದ ರಾಜದ್ರೋಹಿಗಳಿಗೆ ತಕ್ಕ ಪಾಠವನ್ನು ಕಲಿಸಿದಂತಾಗುತ್ತದೆ.